ಅರಕಲಗೂಡು ತಾಲೂಕಿನ ಎಪಿಎಂಸಿ ಮಾರುಕಟ್ಟೆ ರಾಗಿ ಖರೀದಿ ಕೇಂದ್ರದಲ್ಲಿ ರಾಗಿ ಖರೀದಿಗೆ 100 ರೂಪಾಯಿ ಹಣ ಪಡೆಯುತ್ತಿದ್ದಾರೆ ಎಂದು ರೈತರು ಆರೋಪವನ್ನ ಮಾಡಿದರು. ಇದೇ ಸಂದರ್ಭದಲ್ಲಿ ಕರ್ನಾಟಕ ಭೀಮಸೇನೆ ಅಧ್ಯಕ್ಷರಾದ ಗಣೇಶ್ ಸ್ಥಳಕ್ಕೆ ಧಾವಿಸಿ ರೈತರ ಸಮಸ್ಯೆ ಆಲಿಸಿ ಸ್ಥಳಕ್ಕೆ ತಹಸೀಲ್ದಾರ್ ಬರುವಂತೆ ಒತ್ತಾಯವನ್ನ ಮಾಡಿದರು. ನಂತರ ತಹಸೀಲ್ದಾರ್ ಸೌಮ್ಯ ಸ್ಥಳಕ್ಕೆ ಭೇಟಿ ನೀಡಿದ್ರು. ನಂತರ ರೈತರು ಮಾತನಾಡಿ, ರಾಗಿ ಖರೀದಿ ಕೇಂದ್ರದಲ್ಲಿ ರೈತರಿಂದ ಅಧಿಕಾರಿಗಳು 100 ರೂಪಾಯಿ ಹಣವನ್ನ ಪಡೆಯುತ್ತಿದ್ದಾರೆ. ರಾಗಿ ತಂದು 3 ದಿನವಾದರೂ ರಾಗಿ ಖರೀದಿ ಮಾಡ್ತಿಲ್ಲ. ನಾವು ಖರ್ಚಿಗೆ ತಂದಿದ್ದ ಹಣ ಕೂಡ ಮುಗಿದಿದೆ ಹಾಗೂ ತೂಕದಲ್ಲೂ 1 ರಿಂದ 3 ಕೆಜಿ ಹೆಚ್ಚುವರಿ ರಾಗಿಯನ್ನ ತೆಗೆದುಕೊಳ್ಳಲಾಗ್ತಿದೆ. ರೈತರ ಸಮಸ್ಯೆಯನ್ನು ಅರಕಲಗೂಡು ಕೃಷಿ ಉತ್ಪಾದನಾ ಮಾರುಕಟ್ಟೆಯಲ್ಲಿ ಎಲ್ಲ ಪೂರ ಇವಾಗ ರಾಗಿ ಖರೀದಿಗೆ ಅಂತ ಬಂದಾಗ ಖಾಸಗಿ ಶುಂಠಿ ವ್ಯಾಪಾರಿಗಳಿಗೆ ಆದ್ಯತೆ ಕೊಟ್ಟಿದ್ದಾರೆ. ಅದೇ ರೈತರಿಗೆ ಮಳೆಯಲ್ಲಿ ನೆನೆಯುವಂಥ ಶೆಡ್ಡನ್ನು ಕೊಟ್ಟಿದ್ದಾರೆ. ಅದನ್ನು ಅಧಿಕಾರಿಗಳು ಗಮನಕ್ಕೆ ಬಂದು ಮೊದಲು ಶುಂಠಿ ವ್ಯಾಪಾರಿಗಳು ಮಾಡಲಿ. ಅವರು ರೈತರೇ, ಎಲ್ಲಿ ಮಾಡ್ಕೋಬೇಕು, ಯಾರು ಮಾಡ್ಕೋಬೇಕು ಅಂತ ಮಾಡ್ಕೋಬೇಕು. ವರ್ಷ ಎಲ್ಲ ಅವ್ರಿಗೆ ಬಿಟ್ಬಿಟ್ರೆ ರಾಗಿ ಖರೀದಿ ಮಾಡೋರು ಏನು ಮಾಡ್ತಾರೆ? ಮಳೆ ಬಂತು, ನೆಂದು ಹೋಯ್ತು, ಅದು ಯಾರು ತಗೊಳ್ಳೋದು? ಮತ್ತೆ ಯಾರು ತಗೊಳ್ಳೋದಲ್ಲ? ಅದ ಯಾರಿಗೆ ಹೋಗೋದು? ಮತ್ತೆ ನ್ಯಾಯಬೆಲೆ ಅಂಗಡಿಗೆ ಹೋಗೋದು. ರಾಗಿ ಆ ರಾಗಿ ನೆಂದು ಹೋದರೆ ಹಸಿಟಾಗಿ ಬೂದಿಯಾಗಿ ಹೋಗಿರ್ತದೆ, ಅದು ಮೊಳಕೆ ಆಗಿ. ಆವಾಗ ನ್ಯಾಯಬೆಲೆ ಅಂಗಡಿಯವರು ಏನು ಮಾಡ್ತಾರೆ? ಅವ್ರಿಗೆ ತಂದು ಹಾಕಿರ್ತಾರೆ, ಇದು ಬಂದಿರೋದಿದಪ್ಪ, ನಾನೇನು ಮಾಡಲಿ ಅಂತಾರೆ. ಆವಾಗ ಅವ್ರು ನಾವು ಕೂರಕ್ಕಾಗಲ್ಲ. ಇಲ್ಲಿ ಮೊದಲು ಮಾರುಕಟ್ಟೆಯಲ್ಲಿ ವ್ಯವಸ್ಥೆನ ಕರೆಕ್ಟಾಗಿ ನೀಟಾಗಿ ಕೊಡಬೇಕಾದ ರೈತರು ತಂದರು ಕೊಡ್ತಾರಲ್ಲ ನೇರವಾಗಿ, ಅದನ್ನು ಕರೆಕ್ಟಾಗಿ ಗೋಡಾನಿಗೆ ಹೋಗಬೇಕು. ಆಗ ಹೋದಾಗ್ಲ ಅಲ್ಲಿ ಚೆನ್ನಾಗಿರುತ್ತೆ. ಇಲ್ಲಿಂದ ಹೋದಾಗ್ಲಂತಾನೆ ಅಲ್ಲಿ ಚೆನ್ನಾಗಿರೋದು. ಇಲ್ಲಿಂದಲೇ ಸರಿ ಹೋಗ್ತವ್ರೆ ಅಲ್ಲೇನು ಚೆನ್ನಾಗಿರುತ್ತೆ? ಈಗ ಬರೀ ಮಣ್ಣು. ಒಂದು ನೀಟಾಗಿ ಒಂದು ಮಾರ್ಕೆಟಿಗೆ ಬಂದ ತಕ್ಷಣ ಅನ್ನ ತಿನ್ಕಂತ ನಾವು ಅನ್ನ ತಿನ್ನೋ ಜಾಗಕ್ಕೆ ಒಂದು ಲೆವೆಲ ಮಾಡ್ಕೋಬೇಕಲ್ವ? ಈಗ ನಮ್ಮನೆ ಕಣದಲ್ಲಿ ರಾಗಿ ಹಾಕ್ತೀವಿ, ತಳಗಡೆಯಿಂದ ಮಣ್ಣು ತಿಂತೀವಿ ನಾವು, ಅದಕ್ಕೆ ವ್ಯವಸ್ಥೆ ಮಾಡ್ಕೊಂಡಿರ್ತೀವಿ. ಅದೇ ಥರವ ರೈತರು ಕೊಡೋದನ್ನು ಕರೆಕ್ಟೇ ಮಾಡಿಕೊಡ್ಬೇಕು. ಮಾರುಕಟ್ಟೆ ಅಂತ ಐತೆ ಅಲ್ಲಿ ಅಲ್ವಾಡೆಯಲ್ಲಿ, ಅದೇನು ನಮ್ಮ ಗೋಡನ್, ಅದು ರೈತರ ಗೋಡನ್, ಅದು ಗೋಡನ ಕಾಣ್ತೈತಾ? ಯಾವ್ದಾರ ಒಂದು ದನ ಕಟ್ಟಕ ಜಾಗ ಥರ ಕಾಣ್ತೈತೆ. ದನ ಇವತ್ತು ಭಾರಿ ಸ್ವಚ್ಛ ದನ ಕಟ್ಟಕ ಜಾಗ ಮಾಡಿರ್ತಾರೆ. ಇದಕ್ಕೆ ಸರ್ಕಾರದ ವ್ಯವಸ್ಥೆನೇ ಸರಿ ಇಲ್ಲ. ಇಲ್ಲಿ ನಮ್ಮ ರಾಜಕಾರಣಿಗಳೇ ಮೊದಲು ಸರಿ ಇಲ್ಲ. ಈಗ ದಾರಕ್ಕೆ ಅಂತ ಎಷ್ಟು ಅಮೌಂಟ್ ಇಸ್ಕೊತೀವಿ? ದಾರಕ್ಕೆ ಅಂದ್ರೆ 2 ದಿವಸದಿಂದ 100 ರೂಪಾಯಿ ಇಸ್ಕೊಂಡ್ರಂತೆ. ಇಸ್ಕೊಂಡ್ರದು ನನಗೂ ಹೇಳಿದ್ದಾರೆ, ಹೇಳಿಸ್ತೀನಿ, ಇಲ್ಲೇ ಇದ್ದಾರೆ. 100 ರೂಪಾಯಿ ಇಸ್ಕೊಂಡವ್ರೆ. ಪಾಪ ಅವ್ರಿಗೆ ಗೊತ್ತಿರತ್ತಲ್ಲ, ಯಾರಿಗೆ ಇವ್ರಿಗೆ ಗೊತ್ತಿಲ್ಲ. ಅಧಿಕಾರಿಗಳು ತಂದುಕೊಟ್ಟು ಅವ್ರೇ ಇಸ್ಕೊತಾರೆ ದುಡ್ಡ. ದಾರಕ್ಕೆ ಚೀಲ ಎಷ್ಟಿರ್ತದೆ ದಾರ ಅಷ್ಟಿರ್ಬೇಕು. ಅವ್ರೇನು ಮಾಡ್ತಾರೆ? ಇವ್ರು ಕೊಡಬೇಕು ಅಧಿಕಾರಿಗಳು. ಮೂಲಸೌಕರ್ಯ ಸರಿ ಇದೆಯಾ? ಇಲ್ಲ, ಇಲ್ಲೇನು ಮೂಲಸೌಕರ್ಯ, ನೀರಿಲ್ಲ, ಕುಡಿಯೋದಕ್ಕೆ ನೀರಿಲ್ಲ ರೈತರಿಗೆ. ಲೆಟ್ರೇನು ಟೈಲೆಟೇ ಸರಿ ಇಲ್ಲ. ಎಷ್ಟು ದಿನದಿಂದ ರೈತರು ಇಲ್ಲಿ ಕಾಯ್ತಾ ಇದ್ದಾರೆ? ಆಯ್ತು ಅಲ್ಲ, ಈಗ ಎಷ್ಟು ದಿನದಿಂದ ರೈತರು ಇಲ್ಲಿ ಕಾಯ್ತಾ ಇದ್ದಾರೆ ರಾಗಿ ಬಿಡೋದಕ್ಕೆ? 3 ದಿವಸದಿಂದ ಕಾಯ್ತಾ ಇದ್ದಾರೆ. 3 ದಿವಸದಿಂದ ಲೇಬರನ್ನು ಕಮ್ಮಿ ಮಾಡ್ಕೊಂಡಿದ್ರು, ಜಾಸ್ತಿ ಮಾಡ್ಕೋಬೇಕು. ಈಗ ಇರೋದಿಷ್ಟು ಜನ ನಿಮ್ಮ ವರಿ ಅಂದ್ರೆ ಏನು ಓದ್ತಾರೆ ಅವರು? ಈಗ ನಿಮ್ಮ ಒತ್ತಾಯ ಏನು? ನಮ್ಮ ಒತ್ತಾಯ ಏನಿಲ್ಲ. ಒಂದಾಗ ರೈತರಿಗೆ ಕರೆಕ್ಟಾಗಿ ಅವತ್ತೆ ಕ್ಲೋಸ್ ಮಾಡಿಕೊಟ್ರೆ, ಅವತ್ತಿನ ಕೆಲಸ ಅವತ್ತು ಮಾಡಿಕೊಟ್ರೆ ನಮ್ಗೇನು ಬೇಜಾರಿಲ್ಲ. ಅವರೇ ಚೆಕ್ ಮಾಡ್ಬೇಕು. ಆಮೇಲೆ ಸಮಸ್ಯೆ ಆಗಿರೋದು ಅಧಿಕಾರಿಗಳು. ಹೆಂಗೆ ಸಮಸ್ಯೆ ಆಗಿರೋದು ಅಧಿಕಾರಿಗಳು ಯಾರು ಅಲ್ಲ. ಯಾವ್ದಾರ ಅಧಿಕಾರಿಗಳು ಸಮಸ್ಯೆ ಆಗಿದೆ ಅಂದ್ರೆ ಲೇಬರ್ಗೆ ಕರೆಕ್ಟಾಗಿ ಈ ಗಾಡಿ ಐತಲ್ವಾ, ಈ ಗಾಡಿನ ಚೆಕ್ ಮಾಡಿಬಿಟ್ಟು ಪಟ್ಟಂತ ಇಳಿಸ್ಕೊಟ್ರೆ ಅವ್ರು ಮಾಡ್ತಾರೆ ಲೇಬರು. ಇವರೇ ಬರಕ್ಕಲ್ಲ. ಈಗ ನೋಡಿ, ಹೋದ್ರೆ ಬರಂಗಿಲ್ಲ, 1 ಗಂಟೆಯಲ್ಲಿ ಹೋಯ್ತಾರೆ. ಲೇಬರೇ ಮಾಡ್ತಾರೆ. ಈ ಕಳೆದ ವರ್ಷ ಒಂದು ದಿವಸಕ್ಕೆ 20 ಲೋಡ್ ತುಂಬಿದ್ದಾರೆ. ನಮ್ಗೆ ಗೊತ್ತಿರಂಗೆ ಈ ವರ್ಷ ಬರೀ 4-5 ಲೋಡ್ ಹೋಗಕ್ಕೆ ಆಗ್ತಿಲ್ಲ. ಇವ್ರು ಬಂದು ವ್ಯವಸ್ಥೆ ಮಾಡ್ಕೊಡ್ಬೇಕಲ್ಲ, ಕರೆಕ್ಟಾಗಿ ಚೆಕಿಂಗ್ ಮಾಡಿ ಕೊಟ್ರೆ ಸಾಕು, ಮಾಡ್ತಾರೆ ಅವ್ರು ಲೇಬರು. ನಿಮ್ಮ ಹೆಸರು? ವೆಂಕಟೇಶ್ ಅಂತ, ಕ್ಯಾತ್ನಳ್ಳಿ ಕೊಪ್ಪಳು ಮಾಜಿ ಉಪಾಧ್ಯಕ್ಷರು, ಗ್ರಾಮ ಪಂಚಾಯತಿ ಮಾಜಿ ಉಪಾಧ್ಯಕ್ಷರು. ರಾಗಿ ಬಿಡಲು ಬಂದ ಗಾಡಿಗಳು ಮಳೆಯಿಂದ ರಕ್ಷಿಸಲು ಸರಿಯಾದ ಜಾಗವಿಲ್ಲ. ನೀರು, ಶೌಚಾಲಯವಿಲ್ಲದೆ ಪರದಾಡುವಂತಾಗಿದೆ. ಆದರೂ ಆಹಾರ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿಲ್ಲ ಎಂದು ಆಕ್ರೋಶವನ್ನ ಹೊರಹಾಕಿದರು. ಇವತ್ತು ಮಳೆ ಬಿದ್ದಿದೆ, ನಾವು ಕೇಳಕ್ಕಾಗಲ್ಲ. ನೀವು ಗೋಡನ್ ಮಾಡಿಸಿ ಸರ್, ಬೇಕಾದ್ರೆ ಇಂಟರ್ನೆಟ್ ಕೆಲಸ ಮಾಡ್ತೀವಿ ಅಂತ ಸಾಹೇಬರು ಹೇಳಿದ್ರು, ಮತ್ತು ಕೆಲಸದವ್ರು ಹೇಳಿದ್ರು. ನಾವು ನಿಮ್ಗೋಸ್ಕರ ಕೆಲಸ ಮಾಡೋಕ್ಕಿದ್ರು, ಇಲ್ಲಿ ಯಾವ ಥರ ಮಾಡೋದು ನೀವು ವ್ಯವಸ್ಥೆ ಮಾಡಿ ಅಂತ ಹೇಳಿದ್ರು. ನಾವು ಹೇಳ್ಬೋದು, ಸರ್ ನಮ್ಮ ತಾರ್ಪಲ್ ಹೊಸ ದುಡ್ಡು ಕೊಟ್ಟು ನಾವು ಇವಾಗ ತಾರ್ಪಲ್ ತಂದು ನಾವು ಹಸ್ಕತ್ತೀವಿ, ನಮ್ಮ ಗಾಡಿಯಿಂದ ಫಸ್ಟ್ ಅನ್ಲೋಡ್ ಮಾಡಿ ಸರ್ ಅಂತ ಹೇಳಿದ್ರು. ಅನ್ಲೋಡ್ ಮಾಡಿದ್ರು ಸಾಹೇಬ್, ಅನ್ಲೋಡ್ ಮಾಡಿಸಿ ಕೆಳಗೆ ಇಡ್ಬೋದು. ಈಗ ರಾತ್ರಿಯಿಂದ ಇಲ್ಲೇ ಕಾದಿದ್ದೀವಿ. ಈಗ ಬೆಳಗ್ಗೆ 9:30 ಕೆಲಸಕ್ಕೆ ಲೋಡ್ ಮಾಡ್ತಿದ್ದಾರೆ.
ರಾತ್ರಿ ಫುಲ್ ಸರ್ ಮಳೆ ಫುಲ್ ಎಲ್ಲ ಇಲ್ಲಿಂದ ಈಗ ಅಲ್ಲಿವರೆಗೂ ಫುಲ್ ನೆಂದಿರೋದೇ ಇದು ಅಲ್ಲಿ ಗಂಟು ಬನ್ನಿ ನೋಡಿ ಸರ್ ಅಲ್ಲಿ ಮೇಲೆ ಅಲ್ಲಿ ನೋಡಿ ಸರ್ ವಿಡಿಯೋ ಮಾಡಿ ಸರ್ ಮೇಲೆ ಅಲ್ಲಿ ನೋಡಿ ಸರ್ ಕಾಣ್ತಾ ಇದೆ ನೋಡಿ ಸರ್ ಅಲ್ಲಿ ಬೆಳಕು ಪೂರ್ತಿ ಸರ್ ನಾವು ರಾತ್ರಿ ಒಬ್ಬೊಬ್ಬ ರೈತ 505 ರೂಪಾಯಿ ಕೊಟ್ಟು ತರ್ಬತ್ತಿದ್ದ ಸರ್ ಇಲ್ಲಿ ಒಬ್ಬೊಬ್ಬ ರೈತ 500 ರೂಪಾಯಿ ಕೊಟ್ಟು ತರ್ಬತ್ತಿದ್ದ ಪ್ರತಿಯೊಂದು ಹೊಸ ತರ್ಪಲ್ಲಿ ಇಲ್ಲಿ ನೋಡಿಬೇಕಾರೆ ಸಾಹೇಬರು ಏನಾದ್ರು ಬಂದ್ರೆ ನಿಮ್ ರಾಗಿನ ಅಂದ್ರೆ ನಾವು ಒಂದು ಕಾಳು ರಾಗಿ ತಗೊಳ್ಳಲ್ಲ ರಾತ್ರಿ ಸರ್ ನೀವು ರಾಗಿ ತಗೊಂಡ್ರು ಪರವಾಗಿಲ್ಲ ನೀವು ಅನ್ಲೋಡ್ ಮಾಡಿ ಸರ್ ಕೇಳಿಕೆ ನಾವು ಕೇಳಿ ಅವ್ರನ್ನ ಹತ್ರ ಮಾತು ತಗೊಂಡು ನಾವು ರಾಗಿ ನೆನೆಸಲ್ಲ ನೆನೆಸಲು ನೀವು ತಗೊಳ್ಳಿ ಅಂತ ಮಾತಾಡಿದ್ವಿ ನಾವು ಅವ್ರ ಹತ್ರ ಇಲ್ಲಿ ಅನ್ಲೋಡ್ ಮಾಡಿ ಹೋಗಿದ್ದಾರೆ ಇವಾಗ ಲೋಡ್ ಆಗಿದೆ ನೋಡಿ ರೈತನ ಕೃಷಿ ಆಫೀಸರ್ ಚಿಕ್ಕದು ನೋಡಿ ಅಲ್ಲಿ ಕಾಣ್ತಿದೆಯಲ್ಲ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಅಂತ ಹಾಕೊಂಡಿದೆಯಲ್ಲ ಅದು ಸರ್ ನಮ್ಮ ರೈತಂದು ಅಕ್ಕಪಕ್ಕ ಇದೆಯಲ್ಲ ಇಲ್ಲೇ ಕಾಣ್ತೀವಿ ಸರ್ ಟೆಂಡರ್ ಇಲ್ಲಿ ನೋಡಿ ಸರ್ ಎಲ್ಲ ಟೆಂಡರ್ಸ್ ಅಂತೆ ಇದು ಮಾತ್ರ ಕೃಷಿ ಆಫೀಸ್ ಅಂತೆ ಈ ಕೃಷಿ ಆಫೀಸ್ ಈ ತರ ಮಾಡಕ್ಕೆ ಕಾರಣ ಎಂತ ಈಗ ಇಲ್ಲಿ APMC ಮಾಡೋರೆ ಅಂತಲೇ ಒಬ್ಬ ರೈತ ಕೃಷಿ ಆಫೀಸ್ ಬೇಕಾಗೋಣ ಈಗ ಇಲ್ಲಿ ಮಿಸ್ಟೇಕ್ ಆಯ್ತು ಒಬ್ಬ ರೈತ ರಾಗಿ ತಂದಿದ್ದಾನೆ ಒಂದು 20 ಗುಣ ರಾಗಿ ತಂದಾನೆ 20 ಗುಣ ರಾಗಿ ತಂದು ತಿಂಡಿ ಮಾಡಕ್ ಹೋಗ್ಬೇಕಾ ಊಟ ಮಾಡಕ್ ಹೋಗ್ಬೇಕು ಅವನು ಇಲ್ಲಿ ರಾಗಿ ಬಿಟ್ಟು ಹೋದಾದ್ರೆ ಅದು ಜವಾಬ್ದಾರಿ ಯಾರು ಹೇಳೋತಾನೆ ಅದ್ರೊಳಗೆ ಬಿಗ ಹಾಕೊಂಡು ಹೋಗೋದಲ್ವಾ ಈಗ ನೀವು ಎಷ್ಟು ದಿನ ಆಯ್ತು ನೀವು ಸರ್ ಇದು నేను ಮೊನ್ನೆ ಬಂದಿರೋದು 3 ದಿನದಿಂದ ಇವಾಗ ನೀವು ವಾಶ್ರೂಮ್ ಹೋಗೋದಕ್ಕೆ ಮಲಗೋದಕ್ಕೆ ಸರ್ ವಾಶ್ರೂಮ್ ಬಗ್ಗೆ ಮಾತಾಡಬಲ್ಲ ಸರ್ ಬನ್ನಿ ಸರ್ ಬಾತ್ರೂಮ್ ಮಾಡಿದವ್ರೆ ಅದ್ರೊಳಗೆ ಹೋದ್ರೆ ನಮ್ಗೆ ಬಾಧಿ ಬರ್ತದೆ ಕುಡಿಯೋ ನೀರು ವ್ಯವಸ್ಥೆ ಇದೆಯಾ? ವ್ಯವಸ್ಥೆ ಮಾಡಿಲ್ಲ ಯಾರು ನಾ ಬೆಳಿಗ್ಗೆ ತಾತವಾಗಿ ಜಗಳ ಮಾಡಿ ನೀರ್ ಕುಡಿ ಅಂತ ಹೇಳಿದ್ರೆ ಅದೇನೋ ಮಿಷನ್ ಗಡರ ಅಂತ ಆಫ್ ಮಾಡುದಂತ ವಾಚ್ಮ್ಯಾನ್ ನೋಡಿ ಇಲ್ಲಿ ಯಾವತ್ತೇ ಯಾವ್ದು ರೈತರಿಗೆ ವ್ಯವಸ್ಥೆ ಇಲ್ಲ ಇಲ್ಲಿ ಒಬ್ಬ ಅಧಿಕಾರಿಗಳಿಗೆ ಏನೇ ಸವಲತ್ತು ಬೇಕೋ ಅವ್ರಿಗೆ ಹೆಂಗ್ ಬೇಕಂಗ್ ಮಾಡ್ತಾ ಇದ್ದಾರೆ ನಮ್ಗಿಲ್ಲ ಇಲ್ಲಿ ನಮ್ಮ ಹಾಲಿ MLA ಏನ್ ಮಾಡ್ತಿದಾರೆ ಅಂತ ಗೊತ್ತಿಲ್ಲ ಇದು ಇದೇ ತರ ಆಗಿ ಹಿಡಿದು ಕಳಿಸಿರೋ ಸೇಮ್ ಇದೇ ಟೈಮ್ ಸರ್ ಇವರು ಆರಾಮ್ಸಿ ಓಪನ್ ಮಾಡಿದ್ರೆ ಯಾವಾಗಾದ್ರೆ ಈ ಸಲ 1 ತಿಂಗಳು ಹಿಂದೆ ಮಾಡಿದ್ದಾರೆ 1 ತಿಂಗಳು ಮುಂದೆ ಮಾಡಿದ್ರೆ ನಮ್ ಕೆಲಸ ಮುಗಿದೋದು ಈಗ ಮಳೆ ಹೋದೈತೆ ನಾವು ಹೊಡ್ಬೇಕು ಮನೆ ಈಗ ದಾರಕ್ಕೆ ಎಷ್ಟು ಅಮೌಂಟ್ ಇಸ್ಕೊತಿದ್ದಾರೆ ಸರ್ ದಾರಕ್ಕೆ ಅವ್ರು ಹೇಳಿದ್ರೆ ನಾವು ಇಸ್ಕೊಂಡಿರೋದು ತಪ್ಪಾಗಿದೆ ನಾವು ವಾಪಸ್ ನಿಮ್ಗೆ ದುಡ್ಡು ಕೊಡ್ತೀವಿ ಎಷ್ಟು ಇಸ್ಕೊಂಡಿದ್ರು? 80 ಕಿಲೋ 90 ಕಿಲೋ ಇದ್ರೆ ಒಂದು ರೂಪಾಯಿ ದಾರಕ್ಕೆ ಯಾರು ಇಸ್ಕೊಂಡಿದ್ದಾರೆ ಅಂತ ಕರೆಕ್ಟ್ ಆಗಿ ಹೇಳಿ ಕೇಸ್ ಮಾಡಿ ಅದನ್ನ ಹೇಳಿ ಇವ್ರ ಮೇಲೆ ನೆನ್ನೆ ಇಸ್ಕೊಂಡಿರೋದು ಗೊತ್ತಿಲ್ಲ ಇವ್ರಿಗೆ ನಮಗ್ ಗೊತ್ತಿಲ್ಲ ರೀ ಅದೇ ಗೊತ್ತಿಲ್ಲ ಅಂತ ನೋಡಿ ಸರ್ ಇವ್ರು ಸರ್ ನೋಡಿ ನಿನ್ನೆಯಿಂದ ದಾರಕ್ಕೆ ದುಡ್ಡು ಇಸ್ಕೊಂಡ್ರೆ ನನ್ ಗಮನಕ್ಕೆ ಬಂದಿಲ್ಲ ಸರ್ ಈಗ ಮಿಷನ್ ಇಲ್ಲ ಅಂದ್ಮೇಲೆ ದಾರ ಹೆಂಗ್ ಬರುತ್ತೆ ಅವರು ತರಿಸಿ ಹೇಳ್ಬೇಕಾಗುತ್ತೆ ನೀವು ಸರ್ ಒಂದ್ ನಿಮಿಷ ಅಂತ ಕೆಲಸಗಳನ್ನ ನಂತರ ತಹಸೀಲ್ದಾರ್ ಸೌಮ್ಯ ಅವರು ಸ್ಥಳಕ್ಕೆ ಮಾರುಕಟ್ಟೆ ಅಧಿಕಾರಿಗಳನ್ನ ಕರೆಸಿ ರೈತರಿಗೆ ಮೊದಲು ಮೂಲ ಸೌಕರ್ಯಗಳನ್ನ ಕಲ್ಪಿಸಿ ಹಾಗೂ ರಾಗಿಯನ್ನ ಸರಿಯಾದ ಪ್ರಮಾಣದಲ್ಲಿ ತೂಕ ಮಾಡಿ ಖರೀದಿಸಿ ಹಾಗೂ ಸರಿಯಾದ ಕಟ್ಟೆಗಳನ್ನ ಒದಗಿಸಿಕೊಡಿ ಮಾರುಕಟ್ಟೆಯನ್ನ ಸ್ವಚ್ಛತೆಯಿಂದಿಡಲು ಸೂಚಿಸಿದರು. ಇದೇ ಸಂದರ್ಭದಲ್ಲಿ ಗ್ರೇಡ್ 2 ತಹಸೀಲ್ದಾರ್ ಸ್ವಾಮಿ ಅವರು ಹಾಗೂ ಮಾರುಕಟ್ಟೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಲಿಸ್ಟಲ್ಲಿದೆ ನೋಡಿ ಸರ್ ಲಿಸ್ಟಲ್ಲಿ ಇಲ್ಲ ಸರ್ ನಮ್ಮ ಮದುವೆ ಇದೆ ಇನ್ನೊಂದಿದೆ ಬೇಗ ತಗೋಬೇಕು ಸರ್ ತಗೋಬೇಕು ಸರ್ ಪೋಸ್ಟ್ ಮಾಡ್ತಾರೆ ಖಾಲಿ ಇದ್ರೆ ತಗೊಂಬನ್ನಿ ಅಂತ ಹೇಳ್ತೀನಿ ಅದೇನಾಗುತ್ತೆ ರಸೀದ ತರ್ತಾರೆ ಈಗ ಇದೊಂದು 2 ಗಾಡಿಗೆ ಹಾಕ್ತಾರೆ ಚೋರಿ ಇಲ್ಲ 7 ಗಂಟೆವರೆಗೂ ಮಾಡಿಸ್ತೀವಿ ಅದ್ರ ಮೇಲೆ ಅಂದ್ರೆ ಕಷ್ಟ ಹಾಕಿ ಜಾರಸ್ತೆ ಮಾಡೋದು 7 ಗಂಟೆವರೆಗೂ ಮಾರ್ನಿಂಗ್ 7:30 ಸ್ಟಾರ್ಟ್ ಮಾಡಿ ಈವ್ನಿಂಗ್ 4 ಏನ್ ಮಾಡ್ತಿದ್ರೆ 4 o'clock ಬಂದಿರ್ತಾರೆ ದಿನಕ್ಕೆ ಎಷ್ಟು ಟ್ಯಾಕ್ಟರ್ಗಳು ಖಾಲಿ ಆಗ್ತವೆ ಎಷ್ಟು ಕ್ವಿಂಟಲ್ ಖಾಲಿ ಆಗ್ತವೆ ಅಷ್ಟು ಮಾತ್ರ ಇಲ್ಲಿ ಬರೋದಕ್ಕೆ ಮೇಡಮ್ ಈ ಕಡೆ ನಾವು ಕನ್ಸಿಡರ್ ಮಾಡ್ತೀವಿ ಅಂತ ಅಂದಾಗ ನಾವು ಅವ್ರಿಗೂ ಕೂಡ ಈಗ ನಾನು ಹೇಳಿರ್ತೀನಿ ಅನಿಸ್ತದೆ ಅವತ್ತಿನ ದಿನ ಅಂತ ಇವ್ರು ಹೇಳ್ಬೋದಲ್ವಾ ಅದಕ್ಕೆ ಬೇಡ ಹಂಗೆ ವಾಪಸ್ ಹೋಗೋದು ಮತ್ತೆ ಈಗ ಒಂದು ಟ್ರ್ಯಾಕ್ಟರ್ ಬಾಡಿಗೆ ಏರ್ಕೊಂಡ್ಬಂದಿರೋದು ಕೂಲಿ ಕೊಡಬೇಕು ಮತ್ತೆ ಇನ್ನೊಂದು ಕೊಡಬೇಕು ಟ್ರ್ಯಾಕ್ಟರ್ ಬಾಡಿಗೆ ಕೊಡಬೇಕು ಏನಾದ್ರೂ ಏನು ಟ್ರ್ಯಾಕ್ಟರ್ ಇರಲ್ಲ ಹಂಗಾಗಿ ಆ ರೀತಿ ಅನಾನುಕೂಲ ಆಗುತ್ತೆ ನಾವು
ಟೈಮ್ಗೂ ಇವ್ರ ಟೈಮ್ಗೂ ನಮ್ಮ ರೈತರು ಅಡ್ಜಸ್ಟ್ ಮಾಡಬೇಕು, ನಮ್ಮ ರೈತರ ಟೈಮ್ ನೀವು ಅಡ್ಜಸ್ಟ್ ಅದೊಂದೇ ಪರಿಹಾರ ಫೋನ್ ಮಾಡಿ ಯಾರು ನಾವೇನೋ ಲಾಂಗ್ ಟೈಮ್ ಇರಲ್ಲ ಇಲ್ಲಿ, ಇವರೇ ಇರೋದು, ಇವರೇ ರೈತರ ಹತ್ರ ಓಡಾಡೋದು ಅಲ್ವಾ? ಹಂಗಾಗಿ ರೈತರು ಕೂಡ ಇವ್ರ ಟೈಮಿಗೆ ಸ್ವಲ್ಪ ಅಡ್ಜಸ್ಟ್ ಆಗಿ ಅನುಕೂಲ ಆಗತ್ತೆ ನನಗೆ ಬರಲಿ. ಮೂಲಭೂತ ಸೌಕರ್ಯ ಒಂದು ಸ್ವಲ್ಪ ವಾಶ್ರೂಮ್ ಹೇಳಿ ಇವ್ರು ಹೇಳ್ತಾ ಇರೋದು ಮುಖ್ಯ ನಂಗೆ ಗೊತ್ತಾಗುತ್ತೆ.